ಸರ್, ಈಗ ಸ್ಪೀಕರ್ ಕಚೇರಿ ಮೇಲೆ ಹೊರಟ್ಟಿಯವರು ಮತ್ತೆ ಶಾಸಕ ಭರತ್ ಶೆಟ್ಟಿ ಒಂದು ಆರೋಪ ಮಾಡಿ ಭ್ರಷ್ಟಾಚಾರ ಆಗಿದೆ. ಅದ್ರ ಬಗ್ಗೆ ಈಗ ಈ ಸೆಷನ್ ಆಗಿದೆ, ಆ ವಿಚಾರ ಎತ್ತಿದ ಚರ್ಚೆಗೆ ಬರುತ್ತೆ. ಅದಕ್ಕೆ ಅವಕಾಶ ನೋಡಿ, ಇದೆಲ್ಲ ಚರ್ಚೆ ಆಗುವಂಥ ವಿಚಾರವಲ್ಲ. ಸತ್ಯ ದಾಖಲೆಯಲ್ಲಿ ಇರ್ತದೆ, ಸುಳ್ಳುಗಳು ಸೃಷ್ಟಿ ಆಗ್ತದೆ ಅಷ್ಟೇ. ನೀವು ಸ್ಪಷ್ಟೀಕರಣ ಕೊಡ್ತೀರಾ? ನೋಡಿ, ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ, ಬರೆದು ಕೊಡಿ. ಯಾರ ಎಲ್ಲಿ ಹೋಗಿ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ? ರೈಟಿಂಗಲ್ಲಿ ಕೊಡಲಿ. ಇಟ್ ಇಸ್ ನಾಟ್ ಎನ್ ಇಶ್ಯೂ ಟು ಬಿ ಡಿಸ್ಕಸ್ಡ್ ಅಟ್ ಆಲ್. ಯಾವುದು ಅಲ್ಲ, ಅದು ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ. ಇವರು ಹೇಳ್ತಾರೆ, ಒಂದು ಉದಾಹರಣೆಗೆ ಶಾಲ್ 25,000. ಹೌದು, ಒಂದು ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು, ದೊಡ್ಡ ದೊಡ್ಡ ಬರಹಗಾರರು, ಇವರೆಲ್ಲವೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡಿನರಿ ಕೊಡ್ಲಿಕ್ಕೆ ಆಗ್ತದಾ? ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು, ಸತ್ಕರಿಸಬೇಕು. ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ವಿ, ಸರ್ಕಾರ ಸಂಸ್ಥೆಯಿಂದ. ನಾವು ಪ್ರೈವೇಟ್ ಎಂದು ಪರ್ಚೇಸ್ ಮಾಡಲಿಲ್ಲ. ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿಂದ? ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು. ಇದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಅಲ್ಲ, ನೋಡಿ, ರೈಟಿಂಗ್ಲಿ ಯಾರು ಎತ್ತಿದ ಆಗ್ತದ? ಸಿಲ್ಕ್ಗೆ ಅದು ನಮ್ದಲ್ಲ, ಗೌರ್ಮೆಂಟ್ದು. ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್, ಮೈಸೂರು ಸಿಲ್ಕ್ನವ್ರದ್ದೇ, ಅದು ಗೌರ್ಮೆಂಟ್ದೇ. ಇದಲ್ಲ, ಯಾವುದು ಪ್ರೈವೇಟ್ ಯಾರ್ದಲ್ಲ. ಇಟ್ಸ್ ಎ ಗೌರ್ಮೆಂಟ್ ಬಾಡಿ, ಗೌರ್ಮೆಂಟ್. ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ. ಅದು ನಮ್ಮ ಕಂಪನಿ ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅದು ಅವ್ರಿಗೆ ಅಷ್ಟೇ ಅಲ್ಲ. ಮಸಾಜ್ ಚೇರ್ ಸೆಷನ್ ಟೈಮ್ ಅವ್ರು ಬಂದು ಫ್ರೀ ಹಾಕಿ ಅವ್ರ ಜನ ಇಟ್ಟು ಶಾಸಕರು ನೋಡ್ತಾರೆ, ಅದರಲ್ಲಿ ಬೇಕಾದ ಟೈಮ್ ತಗೊಳ್ತಾರೆ, ಮತ್ತೆ ಬೇಕಾದ್ರೆ ಮನೆಗೆ ಸ್ವಂತ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಲೈಕ್ ಮಾರ್ಕೆಟಿಂಗ್ ಹೋದೆ, ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಏನು ಗೊತ್ತಿಲ್ಲ ಇದಕ್ಕೆ ಕೊಡ್ತೀರಾ ಕಂಪನಿಗೆ? ನಾನು ಕೊಟ್ಟಿದ್ದೇನೆ. ನಿಮ್ಮ ಒಂದು ಕಂಪನಿಯನ್ನ ಅಲ್ಲಿ ಅಲೋ ಮಾಡಿ ಸೆಷನ್ ನೋಡಿ, ನಮಗೆ ಜನರಿಗೆ ಶಾಸಕರಿಗೆ ಸವಲತ್ತು ಕೊಡೋದು ನನ್ನ ಜವಾಬ್ದಾರಿ. ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತುಂಟ ನಿಮಗೆ? ಅವರ ಬೆನ್ನು ಕೈ ಕಾಲೆಲ್ಲ ಏನಾಗ್ತದೆ ನಿಮ್ಗೆ ಪರಿಚಯ ಗೊತ್ತಿದೆ? ಇಲ್ಲ. ಅಂತ ಸಂದರ್ಭ ಸ್ವಲ್ಪದವರೆಗೂ ರಿಲ್ಯಾಕ್ಸ್ ಮಾಡಬೇಕಲ್ಲ. ಆಗ್ಲಿ, ಆ ಒಂದು ಸಂದರ್ಭದಲ್ಲಿ ಅವಕಾಶ ಅವರಿಗೆ. ಅದು ಬೇರೆ, ಚೇರೆ ಬೇರೆ, ಅದೇ ಬೇರೆ. ಅದು ಇದೆ, ಅದಿದೆ, ಎಲ್ಲ ಚೆಲ್ಲಿದೆ ಅಲ್ಲ, ಎಲ್ಲ ಚೆಲ್ಲಿದೆ. ಸ್ಪಾ ಇದೆ, ಎಲ್ಲ ಚೆಲ್ಲಿ. ಆಯುರ್ವೇದಿಕ್ ಸ್ಪಾ ಇದೆ, ಪಂಚಕರ್ಮ ಇದೆ, ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿದೆ ನಮ್ಮ ಶಾಸಕರ ಭವನದಲ್ಲಿ. ಪ್ರಶ್ನೆ ಮಾಡಿರೋದು ಈಗ ಪಬ್ಲಿಕ್ ಅಲ್ಲ, ಗೊತ್ತಿಲ್ಲದವರಲ್ಲ, ಶಾಸಕರೇ ಮಾಡಿದವರು. ಮತ್ತೆ ಹಿಂದೆ ವಿಧಾನಸಭಾ ಅಧ್ಯಕ್ಷರಾಗಿದ್ದವರೇ ಆರೋಪ ಮಾಡಿರುವುದು. ಅವರು ಪ್ರತಿಯೊಂದು ಡೋರು ಬಾಗಿಲು ಎಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡಿದ್ರು. ನೀವು ಮತ್ತೆ ಈಗ ಹೇಳಿದ್ರೆ ಚರ್ಚೆ ಅಂತ ಮಾಡುದಲ್ಲ, ಅದೇ ನಾನು ಹೇಳಿದ್ದೆ. ಅವರು ಹೇಳ್ತಾರೆ ನಾವು ಚರ್ಚೆಯಲ್ಲಿ ಮಾಡಿಯೇ ಮಾಡ್ತೇವೆ ಅಂತ. ನೀವು ಕೂಡ ಬುದ್ಧಿವಂತರೇ, ಅವ್ರಿಗೂ ಅದೇ ಬುದ್ಧಿವಂತ. ಅದು ನಾವು ಹೇಳುದು ಬರೆದು ಕೊಡ್ಬೇಕಲ್ಲ. ಈಗ ಬೇರೆಯವರು ಅದು ಬರೆದು ಅಂದ್ರೆ ಇಲ್ಲ ನೋಡಿ, ಅದನ್ನ ಐ ಆಮ್ ಅ ಸ್ಪೀಕರ್. ನನಗೆ ಎಲ್ಲರ ಮಾತಾಡಲಿಕ್ಕೆ ಆಗುದಿಲ್ಲ. ನಮ್ದು ಕೆಲವು ಲಿಮಿಟೇಷನ್ಸ್ ಇದೆ. ರಾಜ್ಯಕ್ಕೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕು ಉತ್ತರ ಕೊಡ್ಬೋದು. ಅದೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡ್ಲಿ. ಜವಾಬ್ದಾರಿ ಸ್ಥಾನದಲ್ಲಿ ಜವಾಬ್ದಾರಿಗೆ ವರ್ತಿಸಬೇಕು ಅಷ್ಟೇ ನಾನು ಹೇಳಿಕ್ಕೆ. ಯಾರೂ ಕೊಡಲಿಲ್ಲ. ಮತ್ತೆ ಅದನ್ನು ನಾನು ಹೇಳಿದ್ದೇನಲ್ಲ, ಈಗ ಕೊಟ್ಟರೆ ಹೇಳಿದ್ದೇನಲ್ಲ ನಾನು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.